ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಗೋವು ಮನುಕುಲದ ಆರಂಭದಿಂದಲೂ ಮನುಷ್ಯರ ಪ್ರೀತಿ ಪಾತ್ರವಾದ ಪ್ರಾಣಿಯಾಗಿದೆ. ಭಾರತೀಯರ ನಾಗರಿಕ ಪರಂಪರೆಯಲ್ಲಿ ಗೋವಿನ ಬಳಕೆಯ ಮಹತ್ವ ಗೋಚರವಾಗುತ್ತದೆ. ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಮಭಾಗಿಯಾಗಿದ್ದ ಗೋವನ್ನು ತಾಯಿಯಾಗಿ ದೇವರಾಗಿ ಪೂಜಿಸುವ ಸಂಸ್ಕೃತಿ ಬೆಳೆಯುತ್ತಾ ಬಂದಿದೆ. ಮನುಷ್ಯರಿಗೆ ಅಮೃತ ಸದೃಶವಾದ ಹಾಲನ್ನು ನೀಡುವ ಕಾಮಧೇನುವಿಗೆ ಜನ್ಮ ಕೊಟ್ಟ ತಾಯಿಯ ಸ್ಥಾನವನ್ನು ನೀಡಿದ ಹಿರಿಮೆ ನಮ್ಮ ಪರಂಪರೆ. ಇನ್ನು ಗೋವಿಲ್ಲದೆ ನಮ್ಮ ವೇದ ಇತಿಹಾಸಗಳೇ ಇಲ್ಲ ಎಂದರೂ ತಪ್ಪಾಗಲಾರದು. ಹೀಗಾಗಿಯೇ ಇಂದಿಗೂ ವೇದ, ಪುರಾಣ ಮತ್ತು ಉಪನಿಷತ್ತುಗಳಲ್ಲಿ ಗೋ ಸಂಬಂಧಿ ವಿವರಗಳು ಕಾಣಸಿಗುತ್ತವೆ. ಒಟ್ಟಾರೆಯಾಗಿ ಸಂಪೂರ್ಣ ವೇದಗಳನ್ನು ಅವಲೋಕಿಸಿದಾಗ ವೇದಗಳು ಗೋಮಯವಾದರೆ ಗೋವು ಸರ್ವದೇವಮಯವಾಗಿದೆ. ಇದೇ ಕಾರಣಕ್ಕೆ ವೇದಗಳು ಧರ್ಮಕ್ಕೆ ಮೂಲವಾದುದಾಗಿದೆ. ಅಷ್ಟೇ ಅಲ್ಲದೆ ವೇದ, ಉಪನಿಷತ್ತು ಮತ್ತು ಇನ್ನಿತರ ಮಹಾಗ್ರಂಥಗಳ ಆಧಾರದಿಂದ ತಿಳಿಯುವುದೇನೆಂದರೆ ಗೋವು ವಿಶ್ವದ ತಾಯಿಯಾಗಿದೆ ಎಂದು. ಗೋವುಗಳ ಪೂಜೆಯನ್ನು ಮಾಡುವುದರಿಂದ ಸಿಗುವ ಫಲಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ಶ್ರೀರಾಮನ ಕುಟುಂಬದ ಪೂರ್ವಜರು ಗೋವುಗಳ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದುದರಿಂದ ವಿಷ್ಣುವು ಅವರ ವಂಶದಲ್ಲಿ ಶ್ರೀರಾಮನಾಗಿ ಜನಿಸಿದರು ಎಂದು ಹೇಳಲಾಗುತ್ತದೆ. ವೇದ ಪುರಾಣಗಳು ಗೋವನ್ನು ಕೊಂಡಾಡಿವೆ. ಶ್ರೀಕೃಷ್ಣ ಗೋವುಗಳನ್ನು ಕಾಪಾಡಿ ಸಲಹುವ ಗೋವಿಂದ, ಗೋಪಾಲ ಎನಿಸಿದ್ದಾರೆ. ಇನ್ನು ಗೋವಿಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಆಹಾರವನ್ನು ದಾನ ಮಾಡಬೇಕು. ನಾವು ಕೊಟ್ಟಂತಹ ಆಹಾರಗಳು ಹಸುಗಳು ತಿನ್ನುತ್ತಾ ಹೋದಂತೆ ನಮ್ಮ ಕರ್ಮಗಳು ಕೂಡ ಕಡಿಮೆಯಾಗುತ್ತಾ ಹೋಗುತ್ತವೆ. ಗೋಮೂತ್ರ, ಗೋಮಯ ಮತ್ತು ವಿಭೂತಿಗಳಲ್ಲಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ ಎಂದು ಹೇಳಲಾಗುತ್ತದೆ. ಗೋಮೂತ್ರವು ರೋಗ ನಿವಾರಕ ಮತ್ತು ಆರೋಗ್ಯವರ್ಧಕವಾಗಿದೆ. ಅಲ್ಲದೆ ಇದು ಗಂಗಾಜಲಕ್ಕೆ ಸಮಾನವಾಗಿದೆ. ಹಿಂದೂ ಪುರಾಣದ ಪ್ರಕಾರ ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ವಾಸ ಮಾಡುತ್ತಾರೆ. ಹೀಗಾಗಿಯೇ ಗೋವುಗಳಿಗೆ ನಾವು ಎಷ್ಟು ಗೌರವವನ್ನು ಕೊಡುತ್ತೇವೋ ಅಷ್ಟೇ ಗೌರವಗಳು ನಮಗೆ ಸಮಾಜದಿಂದ ಸಿಗುತ್ತದೆ. ಇದರ ಜೊತೆಗೆ ಪೂರ್ವಜನ್ಮದ ಪಾಪ ಕರ್ಮಗಳು ಕೂಡ ಕಳೆಯುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ ಗೋವಿಗೆ ರಕ್ಷಣೆಯನ್ನು ನೀಡುವುದು, ಗೋವಿನ ಸೇವೆಯನ್ನು ಮಾಡುವುದು, ಗೋವಿಗೆ ಹುಲ್ಲು ಆಹಾರಗಳನ್ನು ನೀಡುವುದು, ಗೋವಿನ ಕುತ್ತಿಗೆ ಮತ್ತು ಮೈಯನ್ನು ಸವರುವುದು, ಗೋವಿನ ಪೂಜೆಯನ್ನು ಮಾಡುವುದು, ಗೋವಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ. ಅಲ್ಲದೆ ಗೋವು ಐಶ್ವರ್ಯ ಮತ್ತು ಮೋಕ್ಷಕ್ಕೆ ಪ್ರತೀಕ. ಗೋವನ್ನು ಸವರುವುದರಿಂದ ಎಲ್ಲಾ ಪಾಪ ಕರ್ಮಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ಗೋವುಗಳನ್ನು ನಿತ್ಯ ನೋಡುವುದರಿಂದ ದುಃಖಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಸನಾತನ ಧರ್ಮದಲ್ಲಿ ಗೋವುಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದ್ದು, ಗೋಮಾತೆಯನ್ನು ಮನೆಯಲ್ಲಿ ಸಾಕುವುದರಿಂದ ಪ್ರಯೋಜನಗಳು ಅಪಾರವಾಗಿದೆ. ಗೋವುಗಳಿಗೆ ತಾಯಿಯ ಸ್ಥಾನಮಾನವನ್ನು ನೀಡಲು ಕೂಡ ಇದೇ ಕಾರಣವಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ 33 ಕೋಟಿ ದೇವಾನುದೇವತೆಗಳು ಕೂಡ ಗೋವಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಆದ್ದರಿಂದ ಗೋಮಾತೆಯ ದರ್ಶನದಿಂದ ಎಲ್ಲಾ ದುಃಖಗಳು ದೂರವಾಗುತ್ತವೆ. ಅಷ್ಟೇ ಅಲ್ಲ, ಗೋವುಗಳನ್ನು ಸಾಕುವುದರಿಂದ ಮತ್ತು ಅವುಗಳನ್ನು ನಿತ್ಯ ಪೂಜಿಸುವುದರಿಂದ ನಮ್ಮ ಅನೇಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲ, ಯಾವುದಾದರೂ ವಿಶೇಷ ಕಾರ್ಯಕ್ಕೆ ಹೋಗುವಾಗ ಗೋವಿನ ಸದ್ದು ಕಿವಿಗೆ ಬಿದ್ದರೆ ಅದು ತುಂಬಾ ಶುಭ. ಗೋಸೇವೆ ಮಾಡುವುದರಿಂದ ಯಮನ ಬಗ್ಗೆ ಭಯಪಡಬೇಕಾಗಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ. ಮನೆಯನ್ನು ಕಟ್ಟುವ ಸ್ಥಳದಲ್ಲಿ ಹಸುವಿನೊಂದಿಗೆ ಕರುವನ್ನು ಕಟ್ಟುವುದರಿಂದ ಆ ಮನೆಯ ವಾಸ್ತು ದೋಷಗಳು ತಾನಾಗಿಯೇ ಕೊನೆಗೊಳ್ಳುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಎಲ್ಲಿ ಹಸುಗಳು ವಾಸವಾಗಿರುತ್ತವೋ ಅಲ್ಲಿ ನಕಾರಾತ್ಮಕ ಶಕ್ತಿಯ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಗೋವು ವಾಸಿಸುವ ಸ್ಥಳದಲ್ಲಿ ಮಂತ್ರ, ತಪಸ್ಸು, ಧ್ಯಾನಗಳನ್ನು ಮಾಡುವುದರಿಂದ ಅನೇಕ ಪಟ್ಟು ಹೆಚ್ಚು ಪ್ರಯೋಜನ ಸಿಗುತ್ತದೆ ಎಂದು ನಂಬಲಾಗಿದೆ. ಗೋವಿನ ಮಹತ್ವ. ಒಮ್ಮೆ ಭೃಗು ಮಹರ್ಷಿಗಳ ಪುತ್ರರಾದ ಚ್ಯವನರು ಮಹಾವೃತವೊಂದನ್ನು ಕೈಗೊಂಡರು. ವೃತದ ಸಾಫಲ್ಯಕ್ಕಾಗಿ ಕ್ರೋಧ, ಹರ್ಷ, ಶೋಕಗಳನ್ನು ಪರಿತ್ಯಜಿಸಿ 12 ವರ್ಷಗಳ ಪರ್ಯಂತವಾಗಿ ನದಿಯ ನೀರಿನಲ್ಲಿಯೇ ವಾಸ ಮಾಡಿದರು. ಅಷ್ಟು ದೀರ್ಘಕಾಲ ನೀರಿನೊಳಗೆ ವಾಸ ಮಾಡಿದ್ದ ಕಾರಣ ಅವರಿಗೆ ಎಲ್ಲಾ ಜಲಚರ ಪ್ರಾಣಿಗಳ ಮೇಲೆ ವಿಶೇಷವಾದ ಪ್ರೀತಿ ವಿಶ್ವಾಸ ಮೂಡಿದವು. ಹೀಗಿರಲು ಒಂದು ದಿನ ಮೀನು ಹಿಡಿದು ಜೀವಿಸುವ ಬೆಸ್ತರ ಗುಂಪೊಂದು ನದಿಯಲ್ಲಿ ಮೀನು ಹಿಡಿಯಲು
ನಿಶ್ಚಯಿಸಿ ಮಹರ್ಷಿ ಇದ್ದಂತಹ ನದಿ ನೀರನ್ನು ಉದ್ದವಾಗಿಯೂ ಅಗಲವಾಗಿಯೂ ಗಟ್ಟಿಯಾಗಿಯೂ ಹೆಣೆದಿದ್ದ ನೂತನವಾದ ಬಲೆಗಳಿಂದ ಮುಚ್ಚಿದರು. ಸ್ವಲ್ಪ ಹೊತ್ತು ಕಳೆದು ಎಲ್ಲರೂ ಒಟ್ಟಿಗೆ ಸೇರಿ ಬಲೆಯನ್ನು ಮೇಲಕ್ಕೆ ಎಳೆದರು. ಆಗ ಮೀನುಗಳು ಇತರ ಜಲಚರ ಪ್ರಾಣಿಗಳೊಂದಿಗೆ ದೈವಿಚ್ಛೆಯಂತೆ ಮಹರ್ಷಿಗಳು ಬಲೆಯೊಳಗಿದ್ದುದರಿಂದ ಅವರು ಎಳೆಯಲ್ಪಟ್ಟರು. ಭೂಸ್ಪರ್ಶವಾಗುತ್ತಲೇ ಮೀನುಗಳು ಮರಣ ಹೊಂದಿದವು. ಇದನ್ನು ಕಂಡು ಮರುಗಿದ ಮಹರ್ಷಿಗಳು ಬೆಸ್ತರಿಗೆ ತಾವು ಬಹಳ ದಿನಗಳಿಂದ ನೀರಿನಲ್ಲಿ ಜಲಚರಗಳೊಂದಿಗೆ ಇದ್ದುದರಿಂದ ಈಗ ಅವುಗಳನ್ನು ಪರಿತ್ಯಜಿಸಲಾರೆನೆಂದು ತಿಳಿಸಿ ತಾವು ಬದುಕಿದರು ಅಥವಾ ಸತ್ತರು ಅದು ಮೀನುಗಳ ಜೊತೆಯಲ್ಲಿ ಎಂದು ನುಡಿದರು. ಇದರಿಂದ ಭಯಾಶ್ಚರ್ಯಗಳಿಂದ ಕೂಡಿದ ಬೆಸ್ತರು ಕೂಡಲೇ ತಮ್ಮ ರಾಜನಾದ ನಹುಷ ಮಹಾರಾಜನಿಗೆ ಎಲ್ಲವನ್ನು ಅರಿಕೆ ಮಾಡಿಕೊಂಡರು. ಕೂಡಲೇ ತಮ್ಮ ಅಮಾತ್ಯರು ಪುರೋಹಿತರ ಸಹಿತನಾಗಿ ರಾಜನಾದ ನಹುಷ ಮಹರ್ಷಿ ಬಳಿಗೆ ಬಂದು, ಮಹರ್ಷಿಗಳೇ, ತಮಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಬೇಕೆಂದು ತಿಳಿಸಿ, ಅದು ಎಷ್ಟೇ ಕಷ್ಟವಾದ ಕಾರ್ಯವೇ ಆಗಿದ್ದರೂ ತಾವು ಹೇಳಿದ ಕಾರ್ಯವನ್ನು ಮಾಡುವೆನು ಎಂದು ಅರಿಕೆ ಮಾಡಿಕೊಂಡರು. ಆಗ ಮಹರ್ಷಿಗಳು, ಮಹಾರಾಜ, ಈ ಬೆಸ್ತರು ಬಹಳ ಶ್ರಮಪಟ್ಟಿದ್ದಾರೆ. ಆದುದರಿಂದ ನೀನು ಅವರಿಂದ ನನ್ನನ್ನು ನನ್ನೊಡನೆ ಇರುವ ಮೀನನ್ನು ಕ್ರಯಕ್ಕೆ ತೆಗೆದುಕೋ ಎಂದರು. ತಕ್ಷಣವೇ ರಾಜ ನಹುಷನು, ಮಂತ್ರಿಗಳೇ, ಈ ಕೂಡಲೇ 1000 ನಾಣ್ಯಗಳನ್ನು ಬೆಸ್ತರಿಗೆ ಕೊಡಿ ಎಂದನು. ಅದನ್ನು ಕೇಳಿದ ಮಹರ್ಷಿ, ಹೇ ರಾಜನ್, ನಾನು ಕೇವಲ 1000 ನಾಣ್ಯ ಬೆಲೆಯುಳ್ಳವನೇ ಎಂದರು. ಆಗ ತಬ್ಬಿಬ್ಬಾದ ರಾಜ 1,00,000 ನಾಣ್ಯ ನೀಡಲು ಹೇಳಿದ. ಹೀಗೆ 1 ಕೋಟಿ, 10 ಕೋಟಿ, ಲಕ್ಷ ಕೋಟಿ ಮೊತ್ತ ದಾಟಿದರೂ ಮಹರ್ಷಿ ಚ್ಯವನರ ಮೌಲ್ಯ ಎಷ್ಟೆಂದು ಬಗೆಹರಿಯಲಿಲ್ಲ. ಕೊನೆಗೆ ಅರ್ಧ ರಾಜ್ಯವಾಯಿತು. ಕಟ್ಟ ಕಡೆಗೆ ಪೂರ್ಣ ರಾಜ್ಯದ ಪ್ರಸ್ತಾಪವಾಯಿತು. ಮಹರ್ಷಿಗಳು ರಾಜನಿಗೆ ಆತನ ಅರ್ಧ ರಾಜ್ಯಕ್ಕಾಗಲಿ ಸಮಗ್ರ ರಾಜ್ಯಕ್ಕಾಗಲಿ ತಾನು ವಿನಿಮಯಿಸಲ್ಪಡತಕ್ಕವನಲ್ಲ, ಅಷ್ಟು ಮಾತ್ರವೇ ನಮ್ಮ ಬೆಲೆ ಎಂದು ಭಾವಿಸಬೇಡವೆಂದು ತಿಳಿಸಿದರು. ಯೋಗ್ಯವಾದ ಮೌಲ್ಯವನ್ನು ಬೆಸ್ತರಿಗೆ ನೀಡಲು ತಿಳಿಸಿದರು. ತಮ್ಮ ಬೆಲೆಯ ವಿಷಯವಾಗಿ ಋಷಿಗಳೊಂದಿಗೆ ಸಮಾಲೋಚಿಸಲು ಸೂಚಿಸಿದರು. ಆಗ ಅಲ್ಲಿಗೆ ಕಂದಮೂಲ ಫಲಹಾರಿಯೂ ಗೋಪುತ್ರರೂ ವನಚರಿಯೂ ಆದ ಋಷಿಯೋರ್ವರು ಬಂದರು. ಮಹಾರಾಜ, ಚ್ಯವನ ಮಹರ್ಷಿಗಳು ಹೇಗೆ ಸಂತೋಷ ಹೊಂದಬಲ್ಲರೆಂದು ನನಗೆ ತಿಳಿದಿದೆ ಎಂದರು. ಆಗ ನಹುಷರು ಭೃಗುಪುತ್ರರಾದ ಚ್ಯವನರ ಮೌಲ್ಯ ತಿಳಿಸಿ ನನ್ನನ್ನು, ನನ್ನ ದೇಶವನ್ನು, ನನ್ನ ಕುಲವನ್ನು ರಕ್ಷಿಸಿ ಎಂದು ಕೇಳಿಕೊಂಡರು. ಆಗ ಆ ಗೋಪುತ್ರರು ಮಹಾರಾಜನನ್ನು, ಆತನ ಪರಿವಾರವನ್ನು ಕುರಿತು, ಋಷಿಗಳು ತಮ್ಮ ತಪಸ್ಸಿನಿಂದ ಇಡೀ ಲೋಕಕ್ಕೆ ಕಲ್ಯಾಣವನ್ನುಂಟು ಮಾಡುವಂತೆ ದೇವರುಗಳನ್ನು ಆರಾಧಿಸಿ ಶ್ರೇಷ್ಠರಾಗಿದ್ದಾರೆ. ಅದರಂತೆ ಗೋವುಗಳಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ 1 ಗೋವನ್ನು ಮಹರ್ಷಿಗಳ ಮೌಲ್ಯವನ್ನಾಗಿ ನಿಶ್ಚಯಿಸು ಎಂದರು. ಗೋಪುತ್ರರ ಮಾತಿನಿಂದ ಅಮಿತಾನಂದವನ್ನು ಹೊಂದಿದ ರಾಜನು 1 ಹಸುವನ್ನು ಬೆಸ್ತರಿಗೆ ನೀಡಿ ಮಹರ್ಷಿಗಳಿಗೆ, ಇದು ನಿಮಗೆ ಅನುರೂಪವಾದ ಮೌಲ್ಯವೆಂದು ನಾನು ಭಾವಿಸುತ್ತಿದ್ದೇನೆ ಎಂದನು. ಇದರಿಂದ ಸಂತುಷ್ಟರಾದ ಮಹರ್ಷಿಗಳು ಗೋವಿನ ಕೀರ್ತನೆ, ಶ್ರವಣ, ದಾನ, ದರ್ಶನಾದಿಗಳು ಪಾಪಹರಗಳು ಮತ್ತು ಮಂಗಳಪ್ರದವಾಗಿದೆ ಎಂದು ತಿಳಿಸಿದರು. ಹಸುಗಳು ಯಾವಾಗಲೂ ಲಕ್ಷ್ಮಿಗೆ ಮೂಲ ಕಾರಣವಾಗಿವೆ. ಅವುಗಳಲ್ಲಿ ಪಾಪವೆಂಬುದೇ ಇಲ್ಲ. ಗೋವುಗಳು ಮನುಷ್ಯರಿಗೆ ಅನ್ನ ನೀಡುವ ಮಾತೃಸ್ವರೂಪಿಯಾಗಿವೆ. ಯಾವ ಸ್ಥಳದಲ್ಲಿ ಗೋವುಗಳ ಸಮುದಾಯವು ಯಾವ ಭಯವೂ ಇಲ್ಲದೆ ಉಸಿರಾಡುವುದೋ ಆ ಸ್ಥಳವು ವಿಶೇಷವಾಗಿ ಶೋಭಿಸುತ್ತದೆ. ಆ ಪ್ರದೇಶದಲ್ಲಿರುವ ಪಾಪವನ್ನು ಗೋವುಗಳು ಸೆಳೆದುಕೊಂಡು ಬಿಡುತ್ತವೆ ಎಂದರು. ಹೀಗೆ ಅನೇಕಾನೇಕ ಗೋಮಹಾತ್ಮೆಯನ್ನು ಮಹರ್ಷಿಗಳಿಂದ ಆಲಿಸಿದ ಬೆಸ್ತರು ರಾಜನು ತಮಗೆ ನೀಡಿದ ಗೋವನ್ನು ಮಹರ್ಷಿಗಳಿಗೆ ಸಮರ್ಪಿಸಿ ತಮ್ಮನ್ನು ಉದ್ಧರಿಸುವಂತೆ ಪ್ರಾರ್ಥಿಸಿದರು. ಅವರುಗಳ ಪ್ರಾರ್ಥನೆಯಂತೆ ಆ ಗೋವನ್ನು ಸ್ವೀಕರಿಸಿದ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಆ ಎಲ್ಲ ಬೆಸ್ತರನ್ನು ಮತ್ತು ಮರಣ ಹೊಂದಿದ ಮೀನುಗಳನ್ನು ಸ್ವರ್ಗಕ್ಕೆ ಹೋಗುವಂತೆ ಮಾಡಿದರು. ಬೆಸ್ತರು ಮತ್ತು ಮೀನುಗಳು ಸ್ವರ್ಗಾರೋಹಣ ಮಾಡುವುದನ್ನು ನೋಡಿ ರಾಜ ನಹುಷನು ಮೂಕ ವಿಸ್ಮಿತನಾಗಿ ನಿಂತನು. ಹೇಗಿತ್ತು ಕತೆ? ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಧನ್ಯವಾದಗಳು.